ಸದಾಶಿವಸಮಾರಂಭಾಂ ಆಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಂತ್ಯನ್ಯೇ ಪ್ರತಿಬಂಧಾ ಪುಂಸಃ ಸಂಸಾರಹೇತವೋ ದೃಷ್ಟಾಃ ತೇಷಾಮೇಕಂ ಮೂಲಂ ಪ್ರಥಮಂ ವಿಕಾರೋ ಭವತ್ಯಹಂಕಾರಃ. ಯಾವತ್ ಸ್ಯಾತ್ ಸಂಬಂಧಃ ಅಹಂಕಾರೇಣ ದುರಾತ್ಮನಾ ತಾವನ್ಲೇಷಮಾತ್ರಾಪಿ ಮುಕ್ತಿವಾರ್ತಾ ವಿಲಕ್ಷಣಾ. ಅಹಂಕಾರಗ್ರಹಾನ್ಮುಕ್ತಃ ಸ್ವರೂಪಮುಪಪದ್ಯತೆ ಚಂದ್ರವದ್ವಿಮಲಃ ಪೂರ್ಣಃ ಸದಾನಂದಸ್ವಯಂ ಪ್ರಭಃ. ಯೋ ವಾ ಪುರೇ ಸೋಹಮಿತಿ ಪ್ರತೀತೋ ಬುದ್ಧ್ಯಾ ಪ್ಲಕ್ತಸ್ತಮಸಾಧಿಮೂಢಯಾ ತಸ್ಯೈವ ನಿಶ್ಶೇಷತಯಾ ವಿನಾಶೇ ಬ್ರಹ್ಮಾತ್ಮಭಾವಃ ಪ್ರತಿಬಂಧಶೂನ್ಯಃ. ಬ್ರಹ್ಮಾನಂದನಿಧಿರ್ಮಹಾಬಲವತಾ ಅಹಂಕಾರಘೋರಹೀನಾಂ ಸಂವೇಷ್ಟ್ಯಾತ್ಮನಿ ರಕ್ಷತೆ ಗುಣಮಯೈಶ್ಚಂಡೈಸ್ತ್ರಿಭಿರ್ಮಸ್ತಕೈಃ. ವಿಜ್ಞಾನಾಖ್ಯಾ ಮಹಾಸಿನಾ ದ್ಯುತಿಮತಾ ವಿಚ್ಛಿದ್ಯ ಶೀರ್ಷತ್ರಯಂ ನಿರ್ಮೂಲ್ಯ ಹೀಮಂ ನಿಧಿಂ ಸುಖಕರಂ ಧೀರಃ ಅನುಭೋಕ್ತುಂ ಕ್ಷಮಃ. ಯಾವದ್ವಾ ಕಿಂಚಿತ್ ಚ್ಯುಷಾ ದೋಷಸ್ಫೂರ್ತಿರಸ್ತಿ ಚೇದ್ವೇಹ ಕಥಮಾರೋಗ್ಯಾಯ ಭವೇತ್ ತದ್ವದಹಂ ತಾಪಿ ಯೋಗಿನೋ ಮುಕ್ತೈಃ. ಅಹಮೋ ಅತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂವೃತ್ಯಾಂ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಂ ಅಸ್ಮೀತಿ ವಿಂದತೆ ತತ್ವಂ. ಅಹಂಕಾರೇ ಕರ್ತೃ ಅಹಂ ಇತಿ ಮತಿಂ ಮುಂಚ ಸಹಸಾ ವಿಕಾರಾತ್ಮನಾ ಆತ್ಮ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷೀಂ. ಯದಧ್ಯಾಸಾತ್ ಪ್ರಾಪ್ತ ಜನಿಮೃತಿ ಜರಾ ದುಃಖ ಬಹುಲಾಂ ಪ್ರತೀಚಶ್ಚಿನ್ಮೂರ್ತೆ ಸ್ತವ ಸುಖತನೋ ಸಂಸ್ಕೃತಿರಿಯಂ. ತದೈಕರೂಪಸ್ಯ ಚಿದಾತ್ಮನೋ ವಿಭೋಃ ಆನಂದಮೂರ್ತೇರನವದ್ಯಕೀರ್ತೇಃ. ನೈವಾನ್ಯತಾ ಕ್ವಾತ್ಮವಿಕಾರಿಣಸ್ತೆ ವಿನಾಹಮದ್ಯಾಸ ಮುಮುಷ್ಯ ಸಂಸ್ಕೃತಿಃ. ತಸ್ಮಾದಹಂಕಾರಮಿಮಂ ಸ್ವಶತ್ರುಂ ಭೋಕ್ತುರ್ಗಲೇ ಕಂಟಕವತ್ ಪ್ರತೀತಂ ವಿಚ್ಛಿದ್ಯ ವಿಜ್ಞಾನಮಹಾಸಿನಾ ಸ್ಫುಟಂ ಭುಂಕ್ಷ್ವಾತ್ಮ ಸಾಮ್ರಾಜ್ಯ ಸುಖಂ ಯಥೇಷ್ಟಂ. ಆಚಾರ್ಯ ಶಂಕರರು ಈ ಮುಮುಕ್ಷುವಿಗೆ ಇರುವಂತಹ ಅಡ್ಡಿಯನ್ನ ಪ್ರಥಮದಲ್ಲಿ ಅಧ್ಯಾಸ, ಆ ಅಧ್ಯಾಸದ ಕಾರಣದಿಂದ ಅಹಂ ನಾನು ಕರ್ತ ನಾನು ಭೋಕ್ತ ಎನ್ನುವಂತಹ ಈ ಸೆಲ್ಫ್ ಐಡೆಂಟಿಟಿ ಅನ್ನುವಂತಹದ್ದು ವಸ್ತುತಃ ನಾವು ನೋಡಿದಾಗ ಈ ಸೆಲ್ಫ್ ಐಡೆಂಟಿಟಿಯನ್ನ ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ದೇಹದಲ್ಲಿ ನೋಡಿದಾಗ ನಾವು ಶರೀರದಿಂದ ಸ್ಥೂಲವಾದ ಮಟೀರಿಯಲ್ ಇಂದ ಮಾತ್ರ
ನಾವು ಸಪರೇಟ್ ಆಗಿದ್ವಿ. ನಾವು ಪಂಚಕೋಶಗಳನ್ನು ತಗೊಂಡ್ರೆ, ಯಾಕಂದ್ರೆ ನನ್ನ ಶರೀರ, ನಿಮ್ಮ ಶರೀರ, ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಶರೀರ ಸಪರೇಟ್ ಆಗಿ ಅದರದೇ ಆಕಾರ, ಅದರದೇ ವರ್ಣ, ಸೊ ಅದರದೇ ಬಣ್ಣ ಎಲ್ಲವನ್ನ ಸೇರಿಕೊಂಡದ. ಆದ್ರೆ ನೀವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿರಂದ್ರೆ, ಪ್ರಾಣಕ್ಕೆ ಬಂದಿರ ಅಂತಂದ್ರೆ, ಪ್ರಾಣದಲ್ಲಿ ಆಕಾರ ಆಗ್ಲಿ ಮತ್ತೆ ವರ್ಣ ಆಗ್ಲಿ ಇಲ್ಲ. ನಾವು ಶರೀರವನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ಬ್ರೀತಿಂಗಿಗೆ ನಾವು ಪ್ರಾಣ ಅಂತ ಹೇಳಿದಾಗಲೂ ಕೂಡ ಎಲ್ಲಾ ಕಡೆ ವ್ಯಾಪಿಸಿರ್ತಕ್ಕಂತಹ ಪ್ರಾಣದಲ್ಲಿ ಈ ವಿಭಜನೆ ಇಲ್ಲ. ಇಡೀ ಜಗತ್ತನ್ನ ನೀವು ನೋಡಿ, ಸ್ಥೂಲವಾದ ಮಟೀರಿಯಲ್ ಮಾತ್ರ ಒಂದಕ್ಕಿಂತ ಒಂದು ಸಪರೇಟ್ ಆಗಿರ್ತಕ್ಕಂಥದ್ದು, ಭಿನ್ನವಾಗಿರ್ತಕ್ಕಂಥದ್ದು ಇದೆ. ಯಾವಾಗ ನೀವು ಪ್ರಾಣಲೋಕಕ್ಕೆ ಬಂದ್ರಿ ಅಂತಂದ್ರೆ ಅಲ್ಲಿ ಭಿನ್ನತೆ ಇಲ್ಲ, ಅಲ್ಲಿ ಏಕತೆ ಇದೆ, ಅದರ ಸೂಕ್ಷ್ಮವಾಗಿರ್ತಕ್ಕಂತಹ ಭಿನ್ನತೆ ಇದೆ. ಅಲ್ಲಿಂದ ನಾವು ಮನಸ್ಸಿಗೆ ಬಂದ್ವಿ ಅಂತಂದ್ರೆ ಇನ್ನೂ ಮನಸ್ಸು ಇದು ಅದಕ್ಕಿಂತ ಇನ್ನೂ ಸ್ವಲ್ಪ ವಿಸ್ತಾರವಾಗಿರ್ತಕ್ಕಂಥದ್ದು. ಇದನ್ನ ನಾವು ಎಷ್ಟು ವಿಸ್ತಾರವಾಗಿ ಅಂತಂದ್ರೆ, ಈಗ ಯಾರಿಗೂ ದುಃಖ ನಮಗಾದಂಗೆ ಫೀಲ್ ಆಗುತ್ತೆ ಅಂದ್ರೆ ಅದು ಈಗ ಯಾರಿಗೂ ನೋವು ನಮಗಾದಂಗೆ ಆಗಲ್ಲ. ಸ್ಥೂಲವಾಗಿರ್ತಕ್ಕಂಥ ಶರೀರಕ್ಕೆ ನಾವು ಮಾನಸಿಕವಾಗಿರ್ತಕ್ಕಂಥ ಸ್ಪಂದನೆ ಅಭಿವ್ಯಕ್ತಿ ಮಾಡ್ತೀವಿ ಬಿಟ್ರೆ, ಏನೋ ಒಂದು ಅವನ ಆಕ್ಸಿಡೆಂಟ್ ಆಗಿದೆ, ಒಂದು ಏಟಾಗಿದೆ, ಕಾಲಿಗೆ ಬ್ಲಡ್ ಬರ್ತಾ ಇದೆ, ಮಾನಸಿಕವಾಗಿ ನಾವು ಕರುಣೆ ತೋರಿಸ್ತೀವಿ ಬಿಟ್ರೆ ಅದರ ಸ್ಥೂಲವಾದ ಅನುಭವ ಅವನಿಗೆ ಏನಾಗುತ್ತೋ ಅದು ನಮಗಾಗಲ್ಲ. ಯಾಕಂದ್ರೆ ನಾವು ಶಾರೀರಿಕವಾಗಿ ಭಿನ್ನರಾಗಿದ್ದೀವಿ. ಆದ್ರೆ ಮಾನಸಿಕವಾಗಿ ನೋಡಿದಾಗ ಅಲ್ಲಿ ಅವ್ರೇನ್ ಅನುಭವಿಸ್ತಾರೋ ಅದನ್ನ ನಾವು ಫೀಲ್ ಮಾಡ್ತೀವಿ ಮಾನಸಿಕವಾಗಿ. ಯಾರ್ದೋ ದುಃಖದ ಸನ್ನಿವೇಶದಲ್ಲಿ, ಇನ್ಯಾವುದೋ ಇದರ ಜೊತೆಯಲ್ಲಿ ನಾವು ನೇರವಾಗಿ ಸ್ಪಂದನೆ ಮಾಡ್ಬೋದು. ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಮನೋಸ್ತರದಲ್ಲಿ ಇಷ್ಟು ನಿಬಂಧನೆ ಇಲ್ಲ. ಅದಕ್ಕೆ ಕರುಣೆ ಇರಲಿ ಅನ್ನುವಂತಹ ಶಬ್ದವನ್ನ ಮನಸ್ಸಿನಿಂದ ಹೇಳಿದ್ದಾರೆ ಬಿಟ್ರೆ ದೇಹದಿಂದಲ್ಲ. ಸೊ ಹಾಗಾಗಿ ನಾವು ನೋಡಿದಾಗ, ಜಗತ್ತಿನಲ್ಲಿ ಅಥವಾ ನಮ್ಮಲ್ಲಿ ನೋಡಿದಾಗ, ಈ ಐಡೆಂಟಿಟಿ ಅಂತಕ್ಕಂಥದ್ದು, ಸೆಲ್ಫ್ ಐಡೆಂಟಿಟಿ, ಇಟ್ ಈಸ್ ಎ ಕಂಪ್ಲೀಟ್. ಅದು ಐಡೆಂಟಿಟಿ ಅಂತಂದ್ರೆ ತನ್ನ ದೇಹದಿಂದನೇ ಈ ಪ್ರಾಣವನ್ನ, ಈ ಮನಸ್ಸನ್ನ ಸಪರೇಟ್ ಮಾಡಿಕೊಂಡದ. ಇದನ್ನ ಆಚಾರ್ಯ ಶಂಕರರು ಇದನ್ನ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಇದು ನಮಗೆ ಬಂದಿರತಕ್ಕಂಥದ್ದು ಮಿಥ್ಯಾಜ್ಞಾನ. ವಿಚಾರ ಮಾಡಿದೆ ಅಂತಂದ್ರೆ ನಾವು ಪ್ರಾಣಸ್ತರದಲ್ಲಿ, ಮನೋಸ್ತರದಲ್ಲಿ ನಾವು ಸಪರೇಟ್ ಐಡೆಂಟಿಟಿ ಇಲ್ಲ. ಈಗ ಪ್ರಾಣ ಹೋಯ್ತು ಅಂತೀವಿ, ಕೆಲವೊಮ್ಮೆ ಎಲ್ಲಿ ಹೋಗುತ್ತೆ, ಪ್ರಾಣದಲ್ಲಿ ಸೇರ್ಕೊಂಡು ಹೋಗುತ್ತೆ. ಆದ್ರೆ ದೇಹ ಹಂಗಾಗಲ್ಲ. ದೇಹ ಏನ್ ಮಾಡ್ತೀವಿ ನಾವು, ಅದನ್ನ ಭಸ್ಮ ಮಾಡಿದ ಮೇಲೆ ಬೇರೆ ಬೇರೆ ರೀತಿಯಾಗಿ ಅದು ಅದಕ್ಕೆ ಭೂಮಿಗೆ ಸೇರ್ಕೊಂತು, ಜಲಕ್ಕೆ ಸೇರ್ಕೊಂತು ಅಂತ ಹೇಳ್ತೀವಿ. ಆದ್ರೆ ಪ್ರಾಣ ಮತ್ತು ಮನಸ್ಸಿನ ವಿಚಾರದಲ್ಲಿ ಹಾಗಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಲ್ಫ್ ಐಡೆಂಟಿಟಿ ಇಲ್ಲದೆ ಇರೋದ್ರಿಂದ ಅದು ತುಂಬಾ ಸೂಕ್ಷ್ಮವಾಗಿದೆ. ಅದಕ್ಕೆ ಅದನ್ನ ಸೂಕ್ಷ್ಮ ಶರೀರ ಅಂತ ಕರಿತೀವಿ ನಾವು. ಈ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನ ನಾವು ನಮ್ಮ ಅಜ್ಞಾನದಿಂದ ಏನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ, ಪ್ರತಿಯೊಬ್ಬರದು ಪ್ರಾಣನೂ ಬೇರೆದ, ಪ್ರತಿಯೊಬ್ಬರು ಮನಸ್ಸನ್ನು ಬೇರೆದ, ಪ್ರತಿಯೊಬ್ಬರು ವಿಚಾರನು ಬೇರೆದ. ಎಸ್, ಕರೆಕ್ಟ್. ಆದ್ರೆ ವಿಚಾರಗಳು ನಮಗೂ ನಿಮಗೂ ಮರ್ಜಾಗ್ತವ, ಮತ್ತೆ ಭಾವನೆಗಳು ನಮಗೂ ನಿಮಗೂ ಮರ್ಜಾಗ್ತವ, ಸಂವೇದನೆಗಳು ನಮಗೂ ನಿಮಗೂ ಮರ್ಜಾಗ್ತವ. ಆದ್ರೆ ದೇಹ ಮರ್ಜಾಗಕ್ಕೆ ಸಾಧ್ಯ ಇಲ್ಲ. ಮಾನಸಿಕವಾಗಿ ಆರೋಪ ಮಾಡ್ತೀವಿ. ಈಗ ಯಾರಾದ್ರೂ ತುಂಬಾ ಇಬ್ಬರು ಒಟ್ಟಿಗಿದ್ರು, ತುಂಬಾ ಅನ್ಯೋನ್ಯವಾಗಿದ್ರು ಅಂತಂದ್ರೆ ವರ್ಣನೆ ಮಾಡ್ತೀವಿ. ದೇಹ ಎರಡು, ಪ್ರಾಣ ಒಂದೇ ಅನ್ನೋಗಿದ್ರು ಅಂತ ವರ್ಣನೆ ಮಾಡ್ತೀವಿ ಬಿಟ್ರೆ ದೇಹ ಎರಡು ಇದ್ದೇ ಇರ್ತಾವ. ಹಾಗಾಗಿ ಈ ದೇಹದಿಂದ
ಒಂದೇನೆ ನಮ್ದು ಸಪ್ರೇಟ್ ಆಗಿರ್ತಕ್ಕಂಥ ಐಡೆಂಟಿಟಿ. ಆದ್ರೆ ಅದು ಎಲ್ಲಿ ತನಕಂತಂದ್ರೆ ಅಹಂಕಾರದವರೆಗೂ ಕೂಡ ಇದು ಸೆಟ್ ಆಗಿಬಿಟ್ಟಿದೆ. ಆ ಕಾರಣದಿಂದ ಈ ದೇಹವನ್ನ ನಿಮಿತ್ತ ಮಾಡಿಕೊಂಡೇ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಜನಿ ಮೃತಿ ಜರ ದುಃಖ ಬಹುಲ ಅಂತ ಶ್ಲೋಕ ನಂಬರ್ 305 ನಿನ್ನೆ ಮಾಡಿರ್ತಕ್ಕಂಥದ್ದನ್ನ ಪುನಃ ಮತ್ತೆ ಇದು ಮಾಡ್ತಾ ಇದ್ದೀನಿ. ಅಧ್ಯಾಸಾತ್ ಪ್ರಾಪ್ತ ಅಂತ ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ. ಇದು ಅಧ್ಯಾಸದಿಂದ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಅಂದ್ರೆ ಅಧ್ಯಾಸದಿಂದ ಹಾಗೆ ಪ್ರಾಪ್ತಿ ಅಂತಂದ್ರೆ ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಹಾಗೆ ಅನ್ಕೊಂಡಿರ್ತಕ್ಕಂಥದ್ದು. ಇದನ್ನೇನ್ ಮಾಡ್ಬೇಕಿದ್ರೆ ನಾವು ಈ ಶರೀರಕ್ಕೆ ಜನನ ಇದೆ, ಶರೀರಕ್ಕೆ ಮರಣ ಇದೆ, ಶರೀರಕ್ಕೆ ಜರ ಅಂದ್ರೆ ಶರೀರಕ್ಕೆ ಮುಪ್ಪು ಇದೆ, ಮತ್ತೆ ಶರೀರಕ್ಕೆ ದುಃಖ ಇದೆ. ಪ್ರಾಣಕ್ಕೆ ಜನನ ಇಲ್ಲ, ಪ್ರಾಣಕ್ಕೆ ಮರಣ ಇಲ್ಲ, ಪ್ರಾಣಕ್ಕೆ ಮುಪ್ಪು ಇಲ್ಲ, ಮತ್ತೆ ಪ್ರಾಣಕ್ಕೆ ದುಃಖನೂ ಇಲ್ಲ. ಶರೀರದಿಂದನೇ ಅದೊಂದು ಫೀಲ್ ಆಗುತ್ತೆ, ಇಲ್ಲಂದ್ರೆ ಇಲ್ಲ. ನೀವು ಕೆಲವೊಂದಿಷ್ಟು ಕೆಲವೊಂದನ್ನ ಪ್ರಯೋಗ ಮಾಡ್ಬೋದು. ನೀವು ಸಂವೇದನೆಯನ್ನ ಪಕ್ಕಕ್ಕೆ ಸರಿಸಿಬಿಟ್ಟಂದ್ರೆ ದೇಹದಲ್ಲಿ ಆಗತಕ್ಕಂಥ ನೋವು ಅದು ನಿಮಗೆ ಕಡಿಮೆ ಅನಿಸ್ಬಿಡ್ತದೆ. ಒಮ್ಮೆನೆ ನಿಮ್ಮ ಫೋಕಸ್ ಅನ್ನು ಬೇರೆ ಕಡೆ ತಿನ್ನಿಸ್ಬಿಟ್ರೆ ಅಂತಂದ್ರೆ ಪಾಸಿಬಲ್ ಇದೆ ಅಂತ ಹುಚ್ಚು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೇಕು, ಅವಾಗ ಗೊತ್ತಾಗ್ತಾ ಹೋಗ್ತದ. ಸೊ ಹಾಗಾಗಿ ಇದು ಕೇವಲ ನಾವು ತಪ್ಪಾದ ಅನುಭವದಿಂದ ನಾವು ಈ ರೀತಿಯಾಗಿ ಭ್ರಾಂತಿ ಒಳಪಟ್ಟಿದ್ದೇವೆ, ರಿಯಾಲಿಟಿ ಇಲ್ಲ. ಈಗ ನೋಡಿ, ಈಗ ಒಂದು ಅನಸ್ಥೆಯ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅನಸ್ಥೆಯ ಇಂಜೆಕ್ಷನ್ ಕೊಟ್ಟಾಗ ಅಲ್ಲಿ ಕತ್ತರಿಸ್ತಾ ಇದ್ರು ಕೂಡ ನಾವೇ ನಮ್ಮ ಶರೀರವನ್ನ ನೋಡಿದ್ವಿ, ನಮಗೆ ನೋವು ಅನ್ಸಂಗ. ನೋಡಿ ಏನಾಯ್ತು, ಅಲ್ಲಿ ಸಂವೇದನೆಯನ್ನ ಅವರು ಅಲ್ಲಿ ಬ್ಲಾಕ್ ಮಾಡಿಬಿಟ್ರು, ಸಂವೇದನೆ ಬರ್ದಂಗೆ ಮಾಡಿಬಿಟ್ರು. ಹೌದು, ನಮಗೆ ಫೀಲ್ ಆಗೋದಿಲ್ಲ. ಅದು ನಮ್ಮ ದೇಹವನ್ನು ಕಟ್ ಮಾಡ್ತಿದ್ರೆ ಗೊತ್ತಾಗಲ್ಲ. ನಾನು ಸಪ್ರೇಟ್ ಆಗಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನನ್ನ ದೇಹವನ್ನು ನಾನು ನೋಡ್ತಾ ಇದ್ದೀನಿ, ಇದರಲ್ಲಿ ಗೊತ್ತಾಗುತ್ತೆ. ಸೊ ಅಧ್ಯಾಸದಿಂದ ಈ ರೀತಿಯಾಗಿರ್ತಕ್ಕಂತಹ ಒಂದು ತಪ್ಪು ಒಂದು ಅಭಿಪ್ರಾಯ ಕ್ರಿಯೇಟ್ ಆಗಿದೆ. ಈ ತಪ್ಪು ಅಭಿಪ್ರಾಯವನ್ನ ನಾವು ಶರೀರದಿಂದ ಬಿಡಿಸಿ ಅದನ್ನ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಆತ್ಮ ಅದು ಜನನನೂ ಇಲ್ಲ, ಮರಣನೂ ಇಲ್ಲ, ಅದಕ್ಕೆ ಜರಾನೂ ಇಲ್ಲ, ಅದಕ್ಕೆ ದುಃಖನೂ ಇಲ್ಲ. ದುಃಖ ಅಂತಕ್ಕಂಥದ್ದು ಮಾನಸಿಕ ಸ್ತರದಲ್ಲಿದೆ, ಜನನ ಮರಣ ಜರ ಅಂತಕ್ಕಂಥದ್ದು ದೇಹದ ಸ್ತರದಲ್ಲಿದೆ. ಮಾನಸಿಕವಾಗಿ ಕೂಡ ನಾವು ಅಟ್ಯಾಚ್ಮೆಂಟ್ ಆದಾಗ ಮಾತ್ರ ದುಃಖ ಆಗತ್ತ, ಡಿಟ್ಯಾಚ್ಮೆಂಟ್ ಆದಂದ್ರೆ ದುಃಖ ಆಗೋದಿಲ್ಲ. ನಮಗ ಅವ್ರಿಗೆ ಸಂಬಂಧ ಇಲ್ಲ ಅಂತಂದೇವು ಅಂತಂದ್ರೆ ಅಲ್ಲಿ ಏನಾದ್ರೂ ನಮಗೇನು ಅನ್ಸಂಗಲ್ಲ, ಕಡಿಮೆ ಆಗಿಬಿಡ್ತದ. ಈಗ ನೀವು ನೋಡಿದಿರಲ್ವಾ, ಒಂದೇ ಧೃತರಾಷ್ಟ್ರನ ಮಗ ದುರ್ಯೋಧನ, ಅದೇ ಪಾಂಡವನ ಮಗ ಧರ್ಮರಾಜ. ಅವ್ರಿಗಾಗಿರ್ತಕ್ಕಂಥ ಅವಮಾನವನ್ನೇ ಇವನು ಖುಷಿ ಪಡ್ತಾ ಇದ್ದೇವೆ. ಆಕ್ಚುಲಿ ದುಃಖ ಪಡಬೇಕು ಹಾಗೆ ನೋಡಿದಾಗ, ಆದ್ರೆ ಖುಷಿ ಪಡ್ತಾ ಇದ್ದ. ಇದರಿಂದ ಏನ್ ಗೊತ್ತಾಗುತ್ತೆ, ಇದೆಲ್ಲ ನಾವು ಮನೋಸ್ತರದಲ್ಲಿ ಇರತಕ್ಕಂಥದ್ದು ಸಮಸ್ಯೆ. ನಾವು ವೈರಿ ಅಂತ ಮಾಡಿಕೊಂಡು ಅಂತಂದ್ರೆ ಅದೇ ಸಂಗತಿ ನಮಗೆ ಸುಖ ಆಗುತ್ತಾ,
ನಮ್ಮವ್ರು ಅನ್ಕೊಂಡು ಅಂದ್ರೆ ಅದೇ ಸಂಗತಿ ಅದು ದುಃಖ ಪರಿಣಾಮ ಆಗುತ್ತೆ. ಹಾಗಾಗಿ ದುಃಖ ಸುಖ ಅಂತಕ್ಕಂಥದ್ದು ಮನೋಸ್ತರದಲ್ಲಿದೆ, ಜನನ ಮರಣ ಮತ್ತು ಜರ ಅಂತಕ್ಕಂಥದ್ದು ದೇಹದ ಸ್ತರದಲ್ಲಿದೆ. ಆದರೆ ವಿಚಾರ ಮಾಡಿದರೆ ನಾವು ಈ ಎರಡರಿಂದನೂ ಕೂಡ ಬಿಡಿಸಿಕೊಂಡು ನಮ್ಮ ಸ್ವರೂಪದಲ್ಲಿ ನಮ್ಮ ಮನಸ್ಸನ್ನ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಅದು ಆ ಸ್ಥಿತಿ ಯಾವುದು ಆತ್ಮಸ್ಥಿತಿ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಸದೈಕ ರೂಪಸ್ಯ ಚಿದಾತ್ಮನೋ ವಿಭೋ ಆನಂದ ಮೂರ್ತೆ ಅನವಧ್ಯ ಕೀರ್ತೆ ನೈವ ಅನ್ಯಥಾ ಕ್ವಾಪಿ ಅವಿಕಾರಿಣಃ ತೇ ವಿನಾಹಂ ಅಧ್ಯಾಸಂ ಉಪಶ್ಯ ಸಂಸ್ಕೃತಿ. ಸತ್ ಏಕ ರೂಪಸ್ಯ ಸತ್ಯೇಕ ರೂಪ ಅಂದ್ರೆ ಏಕರೂಪನಾಗಿರ್ತಕ್ಕಂಥದ್ದು. ಅಸ್ಯ ಅಂತಂದ್ರೆ ಏಕರೂಪನು ಅಂತ ಅವನಿಗೆ ಗುಣವಾಚಕ ಶಬ್ದವನ್ನ ಹಾಕಿದ್ದಾರೆ ಅಲ್ಲಿ. ಅವನು ಏಕರೂಪನು ಒಂದುಗಳಿಗೆ ಮತ್ತೆ ಒಂದು ಶರೀರ ತರ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಸಲುವಾಗಿ ಅದು ಏಕ ಮತ್ತು ಶಾಶ್ವತವಾಗಿರ್ತಕ್ಕಂತಹದ್ದು. ಚಿದಾತ್ಮನು ಚಿತ್ತಾತ್ಮ ಅಂತಂದ್ರೆ ಅವನು ಚಿತ್ ಅಂತಕ್ಕಂಥದ್ದನ್ನ ಜ್ಞಾನ ಸ್ವರೂಪ ಅಂತ. ವಿಭು ಅಂತಕ್ಕಂಥದ್ದನ್ನ ಒಡೆಯ ಅಂತಂದ್ರೆ ಸರ್ವಕ್ಕೆ ಒಡೆಯ. ಈ ಎಲ್ಲ ಯಾವುದನ್ನ ಪಿಂಡಾಂಡ ಬ್ರಹ್ಮಾಂಡ ಅಂತ ಕರಿತೀವಿ, ಈ ಎಲ್ಲದಕ್ಕೂ ಕೂಡ ವಿಭು ಆಗಿರ್ತಕ್ಕಂಥವನು. ಯಾವಾಗ ವಿಭು ಆಗಿರ್ತಾನೆ ಆವಾಗ ಸಹಜವಾಗಿ ಅವನು ಆನಂದ ಮೂರ್ತಿ, ಅವನ ಆನಂದ ಸ್ವರೂಪನು. ಅನವದ್ಯ ಕೀರ್ತಿ, ಅನವದ್ಯ ಅಂದ್ರೆ ಅವೇದ್ಯ ದೂರ ಅಂದ್ರೆ ಅವೇದ್ಯ ಅಂದ್ರೆ ದೊರಕದೇ ಇರತಕ್ಕಂಥವನು. ಅವಧ್ಯ ಅಂತಕ್ಕಂಥದ್ದನ್ನ ಇನ್ನೊಂದು ಕಳಂಕ ಅಂತ ಕರಿತೀವಿ. ಇಲ್ಲಿ ಅನವದ್ಯ ಅಂತಂದ್ರೆ ಕಳಂಕರಹಿತನು. ಅನವದ್ಯ ಕೀರ್ತಿ ಅಂದ್ರೆ ಖ್ಯಾತಿ ಅಂತ. ಅವನು ಕಳಂಕರಹಿತನಾಗಿರ್ತಕ್ಕಂತಹ ಶ್ರೇಷ್ಠತೆಯನ್ನ ಪಡೆದಿರ್ತಕ್ಕಂಥವನು ಅವನಂತಂತೀವಲ್ವಾ. ಈಗ ಹೇಳುವಾಗ ಅದು ಉಪದೇಶ ವಾಕ್ಯ, ಅದು ಸ್ವರೂಪ ವಾಕ್ಯ ಅಲ್ಲ. ಸತ್ಯೇಕ ರೂಪ ಚಿದಾತ್ಮನಃ ವಿಭು ಆನಂದ ಮೂರ್ತಿ ಅನವದ್ಯ ಕೀರ್ತಿ ಅನವದ್ಯ ಕೀರ್ತಿ ಅಂತ ಹಿಂಗೆ ಹೇಳ್ಬೇಕು ನಾವು. ಆದ್ರೆ ಶಾಸ್ತ್ರಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಗೆ ಯಾವಾಗಲೂ ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಬೇರೆಯವ್ರನ್ನ ಒಂದು ವ್ಯಕ್ತಿಯಾಗಿ ಅರ್ಥ ಮಾಡಿಕೊಳಕ್ ನೋಡ್ತೀವಲ್ವಾ, ಆ ರೀತಿಯಾಗಿ ಇಲ್ಲಿ ಒಂದು ವ್ಯಕ್ತಿ ತರ ಚಿತ್ರಿಸಿದ್ದಾರೆ ಪರಮಾತ್ಮನನ್ನ. ವಸ್ತುತಃ ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಯಾವುದು ಎಂಟೈರ್ಡ್ ವಿಶ್ವವನ್ನು ವ್ಯಾಪಿಸಿಕೊಂಡಿರ್ತಕ್ಕಂತಹ ಇವತ್ತು ಏನು ಗ್ರಾವಿಟೇಷನ್ ಇರ್ಬೋದು, ಮತ್ತೆ ಫೋರ್ಸ್ ಇರ್ಬೋದು, ವೇವ್ಸ್ ಇರ್ಬೋದು, ಏನ್ ನಾವು ಸೈನ್ಸ್ ಪ್ರಕಾರ ಇದೆಲ್ಲ ಜಗತ್ತಿನಲ್ಲಿ ನಾವು ನೋಡ್ತೀವಿ. ಸ್ಥೂಲವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಮತ್ತೆ ಆ ಸೂಕ್ಷ್ಮವೇ ಸ್ಥೂಲ ರೂಪದಲ್ಲಿ ಪ್ರವಹಿಸುವಂತಹದ್ದು ಯಾವುದು ಒಂದು ಶಕ್ತಿ ಅಂತ ಕರಿತೀವಿ. ಆ ಶಕ್ತಿಯ ವರ್ಣನೆ ಇದೆಲ್ಲ. ಶಕ್ತಿಗೆ ಆಕಾರ ಇಲ್ಲ, ಆದರೆ ಅದು ಯಾವ ಆಕಾರವನ್ನು ಬೇಕಾದ್ರೆ ತಗೋತಿದೆ. ಅದಕ್ಕೆ ಆ ಶಕ್ತಿ ಇದೆ, ಅದಕ್ಕೆ ಅದನ್ನು ವಿಭೂ ಅಂತ ಕರಿತೀವಿ. ತುಂಬಾ ಜನ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ನಿರಾಕಾರ ಅಂದಗಳಿಗೆ ಅದು ಆಕಾರ ಇಲ್ಲ ಅಂತ ತಿಳ್ಕೊತೀವಿ. ನಿರಾಕಾರ ಅಂತಕ್ಕಂಥದ್ದನ್ನ ಎರಡು ರೀತಿಯಾಗಿ ಅರ್ಥ ಮಾಡಬೇಕು. ಒಂದು ನಿರ್ದಿಷ್ಟವಾದ ಆಕಾರ ಇಲ್ಲ, ಅದಕ್ಕೆ ಅದು ನಿರಾಕಾರ ಅಂತ. ಮತ್ತೆ ಅದು ಏಕಕಾಲಕ್ಕೆ ಅನೇಕ ಆಕಾರಗಳನ್ನ ಹೊಂದಬಹುದು, ಸ್ವತಂತ್ರದದು. ಹೆಂಗ ವಿದ್ಯುತ್ತು ಅನೇಕ ಆಕಾರಗಳನ್ನ ಹೊಂದದಲ್ವಾ. ಅಕ್ಷರ ಆಗ್ತದೆ, ಶಬ್ದ ಆಗ್ತದೆ, ಬೆಳಕಾಗ್ತದೆ. ನಮಗೆ ಆತ್ಮನನ್ನ ಪರಿಚಯ ಮಾಡಿಸೋಳಕ್ಕೆ ಒಂದು ವಿದ್ಯುತ್ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಮಾಧ್ಯಮ.
ಮತ್ತೆ ಅದು ವಿದ್ಯುತ್ ವಿದ್ಯುತ್ ಒಂದೇ ಇರ್ತದೆ, ಬೇರೆ ಬೇರೆ ಇರಂಗಿಲ್ಲ. ನಾವು ಸುಮ್ಮನೆ ಮಾತನಾಡುವಾಗ ಮ್ಯಾನುಫ್ಯಾಕ್ಚರ್ ಇದನ್ನ ಹಿಡ್ಕೊಂಡ್ಬಿಟ್ಟು ಇದು ಕಲ್ಲಿದ್ದಲಿನ ವಿದ್ಯುಲು, ಇದು ಜಲವಿದ್ಯುಲು ಅಂತ ಹಿಂಗೆ ಬೇರೆ ಬೇರೆ ಶಬ್ದಗಳನ್ನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನ ಗುರುತಿಸಿ ಹೇಳ್ತೀವಿ. ಆದ್ರೆ ಎನರ್ಜಿ ಮಾತ್ರ ಒಂದೇನೆ. ಅದು ಕಲ್ಲಿದ್ದಲಿಂದಲಾದ್ರೂ ಕೂಡ ಕೆಪಿಸಿಯಿಂದ ತಯಾರಾಗಿರ್ಲಿ, ಅಥವಾ ಫೋರ್ಸ್ನಿಂದ ಫೋರ್ಸ್ನಿಂದ ಡ್ಯಾಮ್ಗಳಿಂದ ತಯಾರಾಗಿರ್ಲಿ, ಎಲ್ಲಿಂದ ತಯಾರಾಗಿರ್ಲಿ, ಆ ಫೋರ್ಸ್ ಎನರ್ಜಿ ಏನದಲ್ಲ ಅದರಲ್ಲಿ ಅದು ಏಕ ಒಂದೇ. ಅದು ಈ ಪ್ರೊಡಕ್ಟ್ ಮಾಡ್ತಾರಲ್ಲ ಈ ಎನರ್ಜಿ ಅಲ್ಲ, ಅದಕ್ಕಿಂತ ಅದನ್ನ ಪರಿಚಯ ಮಾಡೋಕ್ಕೋಸ್ಕರ ತಗೊಂಡ್ರೆ ಅದ್ರ ಹಿಂದ್ಗಡೆ ಓದಿ ಅಂತಂದ್ರೆ ಸಮಸ್ತ ವಿಶ್ವದಲ್ಲಿ ನಮ್ಮಲ್ಲಿ ಯಾವುದು ಈ ಒಂದು ಶಕ್ತಿ ಇದೆಯೋ ಅದು ಶಕ್ತಿ ಏಕವಾಗಿರ್ತಕ್ಕಂತಹದ್ದು ಮತ್ತು ಅನೇಕ ಶಕ್ತಿಯನ್ನ ಉಳ್ಳಂತಹದ್ದು. ಮತ್ತೆ ಅದು ಚಿತ್ಸ್ವರೂಪ ಅಂತ. ಚಿತ್ಸ್ವರೂಪ ಅಂದ್ರೆ ನೋಡಿ, ಈಗ ಒಂದು ಮರವನ್ನು ನೋಡಿದ್ವಿ ಅಂತಂದ್ರೆ ಹೊರಗಡೆಗೆ ಅದಕ್ಕೇನು ತಿಳಿದಿಲ್ಲ ಅಂತಂದ್ರೂ ಕೂಡ ಇನ್ನಾರ ಅದಕ್ಕೊಂದು ಕಾನ್ಸಿಯಸ್ ಅಂತ ಕರೀತಾರೆ ಅದನ್ನ. ಅದಕ್ಕೊಂದು ಪ್ರಜ್ಞೆ ಅದ. ಆ ಪ್ರಜ್ಞೆಯಿಂದ ಅದು ರೆಂಬೆಯಾಗಿ, ಕೊಂಬೆಯಾಗಿ, ಎಲೆಯಾಗಿ, ಹೂವಾಗಿ, ಕಾಯಿಯಾಗಿ, ಹಣ್ಣಾಗಿ ವ್ಯಕ್ತ ಆಗತ್ತೆ. ಅಂದ್ರೆ ಫುಲ್ ಕಾನ್ಸಿಯಸ್ ಅದ. ನಮ್ ತರ ಹೊರಗಿನ ಮನೋಸ್ತರದ ಕಾನ್ಸಿಯಸ್ ಅಲ್ಲ, ಇನ್ನರ್ ಕಾನ್ಸಿಯಸ್ ಅದ. ಎಲ್ಲ ನೋಡಿ, ಒಂದು ಫೋರ್ಸು, ನೀವೊಂದು ಚೆಂಡನ್ನ ಎಸ್ತೀರಿ ಅಂತಂದ್ರೆ ಆ ಕಡೆಯಿಂದ ವಾಪಸ್ ರಿವರ್ಸು ಸ್ಪೀಡ್ ಆಗಿ ಬಿಡ್ತದ. ಈಗ ಫೋರ್ಸ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಅಲ್ಲಿ ಇನ್ನ ಇಂಟರ್ನಲ್ಲು ಒಂದು ಸಾಮಾನ್ಯ ಪ್ರಜ್ಞೆ ಇದೆ. ಅದೆಲ್ಲ ಕಲ್ಲಲ್ಲಿದೆ, ಮಣ್ಣಲ್ಲಿದೆ, ಜಲದಲ್ಲಿದೆ, ನೀರಲ್ಲಿದೆ, ಅಗ್ನಿಯಲ್ಲಿದೆ, ವಾಯುವಿನಲ್ಲಿದೆ. ಇಂತನಕ್ಕೆ ಸಿಗುತ್ತೆ ನಿಮಗೆ ಫೋರ್ಸ್. ಆಕಾಶದಲ್ಲಿ ಗೊತ್ತಾಗಲ್ಲ, ಅದು ಸೂಕ್ಷ್ಮ ಆಗಿಬಿಡ್ತದೆ ಅಲ್ಲಿಗೆ. ಆದ್ರೆ ಈ 4 ಭೂತಗಳಲ್ಲಿ ಈ ಫೋರ್ಸ್ ಅನ್ನು ನಾವು ಕಾಣ್ಬೋದು. ಮತ್ತೆ ಅದು ಒಂದು ಆರ್ಡರ್ ಆಗಿ ಒಂದು ನಾಲೆಡ್ಜ್ ತಿರುಗುತ್ತ. ಸೂಕ್ಷ್ಮಕ್ಕೆ ಸ್ಥೂಲ ಯಾವಾಗಾಯ್ತು, ಆ ಸ್ಥೂಲದಲ್ಲಿ ಅದರ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನ್ಯೂಟನ್ ನಿಯಮದ ಪ್ರಕಾರ ಚಲಿಸ್ತದೆ. ಆದ್ರೆ ಯಾವಾಗ ಅದು ಸ್ಥೂಲ ದಾಟಿ ಬಿಡ್ತೀವಿ ಅಂತ ನಿಗಳಿಗೆ, ಆವಾಗ ಅದಕ್ಕೆ ಫ್ರೀಡಮ್ ಅದ, ಯಾಕಡೆ ತಿರುಗಬಹುದು. ಅದು ಹೇಗಂದ್ರೆ, ಈಗ ಮೇಲಿನಿಂದ ಒಂದು ಮಹಡಿ ಮೇಲೆ ನಿಂತುಕೊಂಡು ಒಂದು ಕಲ್ಲನ್ನ ನೀವು ಕೈ ಬಿಟ್ರಿ ಅಂತಂದ್ರೆ ಅದು ನೇರವಾಗಿ ಬಂದು ಬೀಳ್ತದೆ. ಅದೇ ನೀವು ಮಹಡಿ ಮೇಲೆ ನಿಂತುಕೊಂಡು ಅಷ್ಟೇ ಗಾತ್ರದ್ದು ಒಂದು 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 ಗೋಲಿ ಆಕಾರ ಗಾತ್ರದ ಕಲ್ಲನ್ನ ನೀವು ಕೆಳಗಡೆ ಬಿಟ್ಟಂದ್ರೆ ಸೀದಾ ಬಂದು ಬೀಳ್ತದೆ. ಅದೇ ನೀವು ಒಂದು ಕಾಟನ್ ತಗೊಳ್ಳಿ, ಕಾಟನ್ನ ಅದೇ ಗಾತ್ರದ್ದು ಅಲ್ಲಿಂದ ಬಿಡಿ, ಕಲ್ಲು ಎಷ್ಟು ನೇರವಾಗಿ ಬಂದು ಎಲ್ಲಿ ಪಾಯಿಂಟ್ ಮಾಡಿಟ್ಟು ಅಲ್ಲಿಗೆ ಬೀಳ್ತದೋ ಹಾಗೆ ಕಾಟನ್ ಬೀಳೋದಿಲ್ಲ. ಯಾಕಂತಂದ್ರೆ ಕಾಟನ್ ವೇಟ್ ಸೂಕ್ಷ್ಮ ಇರೋದ್ರಿಂದ ಮಧ್ಯದ ಗಾಳಿಯಿಂದ ಅದು ತನ್ನ ಚಲನೆಯನ್ನ ಬೇರೆ ಮಾಡಿಕೊಳ್ತದೆ. ಗಾಳಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಅರ್ಥ ಏನಾಯ್ತಂದ್ರೆ, ಸ್ಥೂಲವಾಗಿರೋದಕ್ಕೆ ಒಂದು ವೇ ಅದ, ಸೂಕ್ಷ್ಮವಾಗಿರ್ತಕ್ಕಂಥದಕ್ಕೆ ವೇ ಚೇಂಜ್ ಆಗತ್ತೆ. ಹಾಗೆ ಇನ್ನೂ ಸ್ವಲ್ಪ ಸೂಕ್ಷ್ಮ ಬಿಡ್ತಂದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಅಳತೆಗೆ ಮೀರಿರ್ತಕ್ಕಂಥ ಜ್ಞಾನ ಅದಕ್ಕೆ ಗೊತ್ತದ, ನಮಗ್ ಗೊತ್ತಿಲ್ಲ. ಸೂರ್ಯನಿಂದ ನಮಗೆ ಶಾಖ ಬರುತ್ತೆ ಅಂದ್ರೆ ಗೊತ್ತದ. ಆದ್ರೆ ಸೂರ್ಯನಲ್ಲಿ ಹೆಂಗ್ ಉತ್ಪತ್ತಿ ಆಗುತ್ತೆ? ಯಾಕಂದ್ರೆ ಶಾಖ ಬರುತ್ತೆ ಅಂದ್ರೆ ಅಲ್ಲಿ ಉತ್ಪತ್ತಿ ಆಗ್ಬೇಕಲ್ವಾ. ಅದಕ್ಕೆ ಸೈನ್ಸ್ ಏನ್ ಹೇಳೋದಿಲ್ಲ, ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಇನ್ನು ಅಷ್ಟು ಹತ್ರಕ್ಕೆ ಹೋಗಕ್ಕಾಗಿಲ್ಲ ಅದಕ್ಕೆ. ಹೀಗೆ ನಾವು ಇನ್ನೂ ಈ ಫೋರ್ಸ್ ವಿಷಯದಲ್ಲಿ ಅಥವಾ ಶಕ್ತಿ ವಿಷಯದಲ್ಲಿ ಬಹಳ ತಿಳ್ಕೊಳ್ಬೇಕಾಗ್ಯದ ಸೈನ್ಸ್ ಮೂಲಕವಾಗಿ. ಆದರೆ ಶಾಸ್ತ್ರ ಇಸ್ ವೆರಿ ಫಸ್ಟ್ ಕ್ಲಾಸ್ ಆಗಿರ್ತದ. ಅದು ಚಿತ್ ಸ್ವರೂಪ ಅಂತಂದ್ರೆ ಅದು ಜ್ಞಾನ ಸ್ವರೂಪ, ಬೆಳಕಿನ ಸ್ವರೂಪ, ಅದು ಸರ್ವವನ್ನು ತಿಳಿದಿರ್ತಕ್ಕಂತಹದ್ದು.
ಮತ್ತೆ ಅದಕ್ಕೆ ಅನವದ್ಯ ಕೀರ್ತಿ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಂಕ ರಹಿತವಾಗಿರ್ತಕ್ಕಂಥದ್ದು. ಸ್ಥೂಲವಾಗಿರೋದಕ್ಕೆ ಕಳಂಕ ಇರ್ತದೆ, ಸೂಕ್ಷ್ಮವಾಗಿರೋದಕ್ಕೆ ಕಳಂಕ ಎಲ್ಲಿಂದ ಇರ್ತದೆ? ಈಗ ಗಾಳಿಯಲ್ಲಿ ಯಾವ್ದಾದ್ರು ಒಂದು ಸ್ಮೆಲ್ ಬಂತಂದ್ರೆ ನಾವೇನು ಗಾಳಿ ಬೇಯಂಗಿಲ್ಲ, ಯಾಕಂದ್ರೆ ಗಾಳಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಗಂಧ ದುರ್ಗಂಧ ಇಲ್ಲ. ಸುಗಂಧ ದುರ್ಗಂಧಗಳು ಭೂಮಿಯಲ್ಲಿರ್ತಕ್ಕಂತಹ ಸ್ಥೂಲವಾದ ವಸ್ತುವಿನಿಂದ ಗಾಳಿಯಲ್ಲಿ ಸೇರಿಕೊಳ್ತಾವ. ಯಾವ್ದೋ ಕೆಟ್ಟ ಸ್ಮೆಲ್ ಬಂತಂತ ಗಾಳಿಗೆ ಶಾಪ ಕೊಟ್ಟಿರ್ತಕ್ಕಂಥವ್ರನ್ನ ಯಾರಾದ್ರೂ ಕಾಣ್ತಾರೆ ನೀವು? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಅದರಲ್ಲಿ ಸುಗಂಧನೇ ಇಲ್ಲ, ದುರ್ಗಂಧನೇ ಇಲ್ಲ ಗಾಳಿಯಲ್ಲಿ. ಆ ಕಾರಣದಿಂದ ಇನ್ನು ಗಾಳಿಯಲ್ಲೇ ಅದಿಲ್ಲ ಅಂತಂದ್ಮೇಲೆ ಇನ್ನು ಗಾಳಿಗೆ ಕಾರಣವಾಗಿರ್ತಕ್ಕಂಥ ಪರಮಾತ್ಮ ಅದೆಲ್ಲ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಂಕ ಇಲ್ಲ. ಕಳಂಕ ರಹಿತನು ನಿಷ್ಕಳಂಕ ಕೀರ್ತಿ ಅಂತ. ನಿಷ್ಕಳಂಕವಾಗಿರೋದ್ರಿಂದನೇ ಎಲ್ಲರೂ ಕೂಡ ಅವನ ಕಡೆಗೆ ಹೋಗ್ತೀವಿ. ಕಳಂಕಿತರ ಹತ್ರ ಹೋಗಲ್ಲ ನಾವು. ಯಾರು ನಿಷ್ಕಳಂಕಿದನೋ ಅವನನ್ನ ಇಡೀ ಸಮಾಜ ಅವನನ್ನ ಪೂಜೆ ಮಾಡ್ತದೆ. ಯಾರು ಹೇಳಿದ್ದು ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ? ಯಾರು ಹೇಳಿದ್ರು? ಅದರ ಶಕ್ತಿಗೆ ಆಕರ್ಷಣೆಗೆ ಅವನು ಒಳಗಾಗಿ ಹೋಗ್ತಾನೆ ಅದರ ಹತ್ರಕ್ಕ. ನೈವ ಅನ್ನದ ಕ್ವಾಪಿ ಅವಿಕಾರಣತೆ. ಸೊ ನೈವ ಅನ್ಯತ ಕ್ವಾಪಿ ಅವಿಕಾರಣತೆ ಅಂದ್ರೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಕಾರ ಇಲ್ಲದೆ ಇರ್ತಕ್ಕಂಥವನು. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದು ಈ ಅಂತಹ ಸ್ವರೂಪನಿಗೆ ಇದೆಲ್ಲ ದೋಷಗಳು ಹೆಂಗ್ ಬಂದವ ಅಂತಂದ್ರೆ ವಿನಾಹಂ ಅಧ್ಯಾಸಂ ಮುಷ್ಯ ಸಂಸ್ಕೃತಿ. ಈ ಅಧ್ಯಾಸದಿಂದನೇ ಈ ಜೀವನಿಗೆ ಈ ರೀತಿಯಾಗಿರ್ತಕ್ಕಂತಹ ಸಂಸಾರ ಅಂತಂದ್ರೆ ಈಗೇನು ಆ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಿದ್ನು, ಆ ವರ್ಣಗಳಿಗೆ ಆ ಭಗವಂತನ ಗುಣಗಳ ವಿರುದ್ಧವಾಗಿರತಕ್ಕಂತಹ ಗುಣಗಳು ಎಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಯಾವುದರಿಂದ ಈ ರೀತಿಯಾಗಿ ನಮಗಾಗ್ಯದ ಅಂತಂದ್ರೆ ಅಧ್ಯಾಸದಿಂದ ಆಗಿದೆ. ಈ ಅಧ್ಯಾಸ ಅಂತಕ್ಕಂಥದ್ದು ತಲೆ ಕೆಳಗಾಗಿ ಮಾಡಿಬಿಟ್ಟಿದೆ, ವಿರುದ್ಧವಾಗಿ ಮಾಡಿಬಿಟ್ಟಿದೆ. ಇರೋದಲ್ಲಿ ಹಗ್ಗ ಹಾವಾಗಿ ಭ್ರಮಿಸ್ಬಿಡ್ತೀವಿ, ಅಲ್ಲಿರೋದು ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಭ್ರಮಿಸ್ಬಿಡ್ತೀವಿ. ಇಲ್ಲಿರೋದು ಆತ್ಮ ಜೀವನಾಗಿ ಭ್ರಮಿಸ್ಬಿಟ್ಟಿದ್ದೀವಿ. ನಾನು ಜೀವಂತನೇ ಅನ್ಕೊಳ್ತೀವಿ. ಈ ಕಾರಣದಿಂದ ಸತ್ಸ್ವರೂಪನಾಗಿರ್ತಕ್ಕಂಥವನನ್ನ ನಾವು ಅಸತ್ವರೂಪನನ್ನಾಗಿ ಮಾಡಿದ್ದೀವಿ, ಜ್ಞಾನ ಸ್ವರೂಪನನ್ನ ಅಜ್ಞಾನಿಯನ್ನಾಗಿ ಮಾಡಿದ್ದೀವಿ, ವಿಭುವಾಗಿರ್ತಕ್ಕಂಥವನನ್ನ ದಾಸನನ್ನಾಗಿ ಮಾಡಿದ್ದೀವಿ, ಅವಿಕಾರಿಯಾಗಿರ್ತಕ್ಕಂಥವನ್ನ ವಿಕಾರಿಯಾಗಿ ತಿಳ್ಕೊಂಡಿದ್ದೀವಿ. ಇದೆಲ್ಲ ದೋಷಗಳು ಯಾವುದರಿಂದ ಅಂತಂದ್ರೆ ಈ ಎಲ್ಲ ದೋಷಗಳು ಅಧ್ಯಾಸದಿಂದ ಆಗಿದೆ. ಸೊ ಈ ಅಧ್ಯಾಸ ಅಂತಕ್ಕಂಥದ್ದು ಎಷ್ಟು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಯಾವಾಗ ಒಂದು ಸ್ವಲ್ಪ ನಿಮಗೆ ಈ ಅಧ್ಯಾಸದ ಕೊಳಪಟ್ಟು ಒಂದು ಸ್ವಲ್ಪ ಮೋಹ ಬಂದ್ಬಿಡ್ತದೆ. ಆ ಮೋಹದ ವಶದಿಂದ ಎಂತಹ ಜ್ಞಾನಿಯಾಗಿದ್ರೂ ಕೂಡ, ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡದೇ ಆಗಿದ್ರು ಕೂಡ ಅವನ ಸ್ಮೃತಿ ವಿಭ್ರಮ ಆಗಿಬಿಡ್ತದೆ, ಭ್ರಮಕ್ಕೊಳಗಾಗಿಬಿಡ್ತದ. ಕೇಳಿಸ್ತಿದೆ ಅಲ್ರಿ? ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ? ಕೇಳ್ತದೆ ಸರ್, ಕೇಳ್ತದೆ ಸರ್.
ನಾವು ಇದನ್ನ ಮಹಾಭಾರತದಲ್ಲಿ ನೋಡ್ಬೋದು. ಭೀಷ್ಮಾಚಾರ್ಯ ಪರಮಜ್ಞಾನಿ. ನಿಮಗೆ ಅವನು ಪರಮಜ್ಞಾನಿ ಅಂತ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ಯುದ್ಧ ಎಲ್ಲ ಮುಗಿದ ಮೇಲೆ ಶಾಂತಿ ಪರ್ವದಲ್ಲಿ ಅವನು ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ಮೋಕ್ಷ ಧರ್ಮ ಅಂತ ಬರುತ್ತೆ. ಬಹಳ ದೊಡ್ಡ ಅಧ್ಯಾಯ. ಭೀಷ್ಮಾಚಾರ್ಯ ಸ್ವತಃ ಕೃಷ್ಣ ಹೇಳ್ತಾನ ಧರ್ಮರಾಜನಿಗೆ ರಾಜ್ಯವನ್ನ ಹೇಗೆ ಆಳ್ಬೇಕು ಅಂತಕ್ಕಂಥದ್ದನ್ನ ಅವನಿಗೆ ಉಪದೇಶ ಮಾಡುವಂತ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳಿದಾಗ, ಆಗ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅಷ್ಟು ಸುದೀರ್ಘವಾಗಿರ್ತಕ್ಕಂತಹ, ಎಷ್ಟು ಬಹಳ ಡೀಪದ ಅವರ ಬೋಧನೆ ಮಹಾಭಾರತದಲ್ಲಿ. ಅದನ್ನ ನಾವು ಆಕ್ಚುಲಿ ನಾವು ಹೈಲೈಟ್ ಮಾಡಿಲ್ಲ. ಹೆಂಗ ನಾವು ಗೀತೆಯನ್ನು ಹೈಲೈಟ್ ಮಾಡಿದ್ದೆವೋ ಅಲ್ಲಿ ಬಹಳ ಅಂತಂದ್ರೆ ಬರೀ ವಿಷ್ಣು ಸಹಸ್ರನಾಮ ಹೈಲೈಟ್ ಮಾಡಿದ್ದೇವೆ ಬಿಟ್ರೆ ಉಳಿದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಅದನ್ನ. ಆದ್ರೆ ಅಷ್ಟು ದೀರ್ಘವಾಗಿ ಅವನು ಉಪದೇಶ ಮಾಡಿದ್ದಾನೆ. ಮತ್ತೆ ಇಷ್ಟು ಜ್ಞಾನ ಇರ್ತಕ್ಕಂಥವನು ಯಾಕೆ ಅವನು ಅಧ್ಯಾಸಕ್ಕೊಳಗಾದ? ವಸ್ತುತಃ ಅವನು ಯುದ್ಧ ಮಾಡತಕ್ಕಂಥ ಪ್ರಸಂಗ ಇದ್ದಿಲ್ಲ ಅವನಿಗೆ. ಆದರೆ ತಾನೇ ಮಾಡಿಕೊಂಡಿರ್ತಕ್ಕಂಥ ಒಂದು ನಿಬಂಧನೆ ಅವನ್ ಏನ್ ಮಾಡಿದ್ವು ಅಂತಂದ್ರೆ, ಅಂತ ದುಷ್ಟನಾಗಿರ್ತಕ್ಕಂಥವನ ಜೊತೆ ಸೇರಿಕೊಂಡು ಯುದ್ಧ ಮಾಡ್ಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತ. ಹಾಗಾಗಿ ಅಷ್ಟು ಜ್ಞಾನಿಯಾಗಿದ್ರೂ ಕೂಡ ಅವನು ಅಧ್ಯಾಸಕ್ಕೊಳಗಾದ. ಅದೇ ನೋಡಿ ನೀವು ವಿದುರ, ಅವನಲ್ಲಿ ಅಧ್ಯಾಸ ಇದ್ದಿಲ್ಲ. ಎಲ್ಲ ತುಂಬಾ ಪ್ರೀತಿ ಇತ್ತು, ಎಲ್ಲರ ಮೇಲೆ ಪ್ರೀತಿ ಇತ್ತು. ಧರ್ಮರಾಜನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅವನು ಧೃತರಾಷ್ಟ್ರನ ಪ್ರೀತಿ ಮಾಡ್ತಿದ್ದ. ಕೊನೆಯ ತನಕ ನಾವು ಜೊತೆಗಿದ್ದ. ತಾನು ಯಾವಾಗ ಮಂತ್ರಿ ಆದ್ನೋ ಅಲ್ಲಿಂದ ಹಿಡ್ಕೊಂಡು ಅವನು ವಾನಪ್ರಸ್ಥಕ್ಕೆ ಹೋದ್ಮೇಲೆ ಕೂಡ ಕೊನೆ ತನಕ ನಾವು ಜೊತೆಗಿದ್ದ. ಆದ್ರೆ ಕೊನೆ ತನಕ ಇದ್ದಾಗಲೂ ಕೂಡ ಅವನು ಮೋಹಕ್ಕೆ ಒಳಗಾಗಿ ಯುದ್ಧ ಮಾಡುವಂತ ಪ್ರಸಂಗ ಆಗಲಿ, ಅವರ ಮಾತುಗಳಿಗೆ ಬಂಧಿತನಾಗಿ ಇರಲಿಲ್ಲ. ಯಾವಾಗ ಯುದ್ಧ ಅಂತ ಘೋಷಣೆ ಆದ್ಮೇಲೆ ಅವನು ತಕ್ಷಣಕ್ಕನೆ ತನ್ನ ಮಂತ್ರಿಗರಿಗೆ ರಾಜೀನಾಮೆ ಕೊಟ್ಬಿಟ್ಟವ. ಮಂತ್ರಿಗರಿಗೆ ರಾಜೀನಾಮೆ ಕೊಟ್ಟರು ಕೂಡ ಅದ್ರ ಜವಾಬ್ದಾರಿ ಎಷ್ಟು ಚೆನ್ನಾಗಿ ಮಾಡಿದ ಅಂತಂದ್ರೆ, ಮಂತ್ರಿಗರಿಗೆ ರಾಜೀನಾಮೆ ಕೊಟ್ಟು ಧರ್ಮರಾಜ ರಾಜನಾಗತನನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಅವನು ಹೆಂಗ ನೀವು ರಾಜ್ಯದಲ್ಲಿ ಅದಕ್ಕೊಂದು ಶಬ್ದ ಬಳಸ್ತಾರೆ, ಗೊತ್ತಾಗ್ತಿಲ್ಲ ನನಗೆ, ಚೆನ್ನಾಗಿದೆ. ಈಗ ಮುಖ್ಯಮಂತ್ರಿಗಳದ್ದು ಪದವಿ ಮುಗಿದು ಬಿಟ್ಟಿರ್ತದೆ, ಅವ್ರದ್ದು ಅಧಿಕಾರ ಅವಧಿ ಮುಗಿದಿರ್ತದೆ, ಮತ್ತೆ ಗೌರ್ಮೆಂಟ್ ಫಾರ್ಮ್ ಆಗಬೇಕು. ಅಲ್ಲಿ ತನಕನೂ ಕೂಡ ಅವರನ್ನ ಹಾಗೆ ಮುಂದುವರಿರಿ ಅಂತ ರಾಜ್ಯಪಾಲರು ಆದೇಶ ಮಾಡ್ತಾರೆ. ಅದಕ್ಕೆ ನಂತರ ನನಗೆ ಅದು ಹೆಸರು ಬರ್ತಿಲ್ಲ, ಚೆನ್ನಾಗಿದೆ. ಉತ್ಸುವಾರಿ ಬರ್ತಾರೆ, ಉತ್ಸುವಾರಿ ಇಲ್ಲ, ಅದಕ್ಕೆ ಇನ್ನೊಂದು ಅದಾದ್ರೆ ಅದು ಸಂವಿಧಾನದಲ್ಲಿ ಒಂದು ಕೂಡದ ನೆನಪದ ಹೇಳ್ತೀನಿ. ಸೊ ಆ ರೀತಿಯಾಗಿ ಅವನು ಯುಧಿಷ್ಠಿರ ಪುನಃ ರಾಜನಾಗಿ ಬರೋ ತನಕನೂ ಕೂಡ ಅವನು ಅದನ್ನ ನಿರ್ವಹಣೆ ಮಾಡಿದ ಬಿಟ್ರೆ ಎಲ್ಲಿ ಕೂಡ ಅವನಿಗೆ ಅಧ್ಯಾಸಕ್ಕೊಳಗಾಗಲಿಲ್ಲ. ಅದಕ್ಕೆ ಅವನನ್ನ ಜ್ಞಾನಿ ಅಂತ. ಭೀಷ್ಮನನ್ನ ಮಹಾಜ್ಞಾನಿ, ಆದ್ರೆ ಅವನು ಅಧ್ಯಾಸಕ್ಕೊಳಗಾದ. ಹಾಗೆ ದ್ರೋಣಾಚಾರ್ಯನು ಕೂಡ ಅಪಾರ ಪಂಡಿತ. ಮತ್ತೆ ಅವರ ಕುಲಗುರು ಕೃಪಾಚಾರ್ಯ. ಮಹಾಭಾರತದಲ್ಲಿ ಬಹಳ ನಾವು ಗಮನಿಸ್ತೀವಿ ಅಂದ್ರೆ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಇವರು 3 ಜನ ಆಚಾರ್ಯರಾಗಿದ್ದರೂ ಕೂಡ ಇವರು ವಿದುರನಿಗೆ ಸಮ ಆಗಲಿಲ್ಲ. ಹೀಗೆ
ನಮಗೆ ಇಡೀ ಮಹಾಭಾರತದಲ್ಲಿ ಬಹಳ ಪ್ರಮುಖವಾಗಿ ತಮ್ಮ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸಿ ಕೂಡ ಆಸಕ್ತರಾಗಿ ಹೊರಗಡೆ ತೋರಿ ಅಂತರಂಗದಲ್ಲಿ ನಿರಾಸಕ್ತರಾಗಿರ್ತಕ್ಕಂಥವರು ವ್ಯಾಸ ಮಹರ್ಷಿಗಳು, ವಿದುರ, ಮತ್ತೆ ಪೂರ್ಣ ಯೋಗಿಯಾಗಿರ್ತಕ್ಕಂತಹ ಯೋಗೇಶ್ವರ ಕೃಷ್ಣ. ಇವರು 3 ಜನ ತಮ್ಮ ಎಲ್ಲ ಜವಾಬ್ದಾರಿಗಳನ್ನ ಮಾಡಿದರು. ಆದರೆ ಯಾವಾಗಲೂ ಕೂಡ ಆ ಧರ್ಮ ಕಂಡುಕೊಳ್ಳಲಿ. ಇವರು ಧರ್ಮದಲ್ಲಿದ್ದು ಧರ್ಮಾತೀತರಾಗಿದೆ. ಅಧ್ಯಾಸದಿಂದ ಆಚೆ ಇದ್ರು ಅವರು. ಆದ್ರೆ ಇವರು 3 ಜನ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಜ್ಞಾನ ತಿಳಿದಾದರೂ ಕೂಡ ಆ ಮೋಹಗಳಿಂದ ಅವರು ಅಧ್ಯಾಸಕ್ಕೊಳಪಟ್ಟು ವಿದುರನ ಅಷ್ಟು ಸ್ಥಿತಿ ಬರಲಿಲ್ಲ. ಸೊ ಆ ಕಾರಣದಿಂದ ಈ ಅಧ್ಯಾಸ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಎಷ್ಟು ಸೂಕ್ಷ್ಮ ಅಂತಂದ್ರೆ ನಾವು ಎಷ್ಟು ಶುದ್ಧರಾಗ್ತಾ ಹೋಗ್ತೀವಿ ಅವಾಗ ಅದು ನಮಗೆ ಓಪನ್ ಆಗ್ತಾ ಬಿಟ್ರೆ, ನಾವು ಯಾವಾಗ ಶುದ್ಧತೆ ಗೊತ್ತಾಗಲ್ವೋ ಅಲ್ಲಿ ತನಕ ನಮಗೆ ಅಧ್ಯಾಸನದೇ ಗೊತ್ತಾಗಲ್ಲ, ಅದೇ ಧರ್ಮ ಆಗಿಬಿಡ್ತದೆ. ಸೊ ಆ ಕಾರಣದಿಂದ ಇಲ್ಲಿ ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ಪದೇ ಪದೇ ಅಹಂಕಾರವನ್ನ ಹೇಳುವಾಗ ಅಹಂಕಾರಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಅಧ್ಯಾಸ ಹೊರಟೋಯ್ತಂದ್ರೆ ಅವಾಗ ಅಹಂಕಾರ ಹೊರಟೋಗುತ್ತೆ. ಆ ಕಾರಣದಿಂದ ಅಧ್ಯಾಸವನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ ಅಹಂಕಾರವನ್ನು ನಿಮಿತ್ತ ಮಾಡಿಕೊಂಡು ಮತ್ತೆ ಈ ತಪ್ಪು ಅಭಿಪ್ರಾಯದಿಂದ ಕೂಡಿರ್ತಕ್ಕಂತಹ ನಾನು ಜೀವ ಅಂತಕ್ಕಂಥ ಭ್ರಾಂತಿ ಇರೋ ತನಕ ಮೋಕ್ಷ ಅಂತಕ್ಕಂಥದ್ದು ಸಿಗೋದಿಲ್ಲ. ಯಾವಾಗ ಈ ಅಧ್ಯಾಸ ಹೊರಟೋಗುತ್ತೆ ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಸಾರ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾಸ ಹೊರಟೋಗ್ಬಿಡಿತಂದ್ರೆ ಮತ್ತೆ ಸಂಸಾರನೇ ಇಲ್ಲ ನಿನಗೆ. ಆ ಕಾರಣದಿಂದ ಈ ಸಂಸಾರಕ್ಕೆ ಬೀಜ ಆಗಿರ್ತಕ್ಕಂಥ ಅಧ್ಯಾಸವನ್ನು ತೆಗಿ. ಆ ಅಧ್ಯಾಸ ತೆಗೆಯೋದೇ ಅಹಂಕಾರ ನಾಶ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.